ಹಲೋ ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ ಶಂಕರ್. ಏನಪ್ಪಾ ಅದು ವಿಡಿಯೋ ಮಾಡ್ತೇನೆ ಅಂತ ನಾವ್ ಇವತ್ತು ಹೋಗ್ತಾ ಇದೀವಿ ಹುಬ್ಳಿಗೆ. ಹುಬ್ಳಿ ಯಾಕೆ ಹೋಗ್ತಿದೆ ಅಂತ ನೀವೇ ಫುಲ್ ವಿಡಿಯೋ ನೋಡಿ. ಹುಬ್ಳಿಗೆ ಹೋಗ್ಬೇಕಂದ್ರೆ ಹೊಸಪೇಟೆ ರೈಲ್ವೆ ಸ್ಟೇಷನ್ ಬಂದು ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾ ಇದೀವಿ ಟ್ರೈನ್ಗೋಸ್ಕರ. ಇವತ್ತು ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ತಾ ಇದೀವಿ ರೈಲ್ಗೋಸ್ಕರ ವೇಟ್ ಮಾಡಕ್ಕೆ. ನಾ ಟ್ರೈನ್ಗೋಸ್ಕರ ತುಂಬಾನೇ ವೇಟ್ ಮಾಡಿದೆ, ಇನ್ನೂ ಬರುತ್ತೆ ಯಾವಾಗ ಬರುತ್ತೆ ಅಂತ ನೋಡ್ತಾ ಇದ್ದೆ. ಅಷ್ಟೊತ್ತಲ್ಲಿಗೆ ಟೈಮ್ ಪಾಸ್ ಆಗ್ಲಿಲ್ಲ ಅಂತ ಕಡ್ಲೆ ತಿನ್ಕೊಂಡ್ ಕುಂತೆ. ಫೈನಲಿ ಟ್ರೈನ್ ಅಲ್ಲಿ ಕೂತ್ಕೊಂಡೆ. ಟ್ರೈನ್ ಮಾತ್ರ ತುಂಬಾನೇ ಚೆನ್ನಾಗಿದೆ, ಮೆಟ್ರೋ ಫೀಲಿಂಗ್ ತರಾನೇ ಇದೆ ಇದು. ಫೈನಲಿ ನಾವು ಬಂದಿದ್ವಿ ಎಮ್ನೂರಿಗೆ ಬಂದು ಬೆಣ್ಣೆ ಹೊಳದಲ್ಲಿ ಸ್ನಾನ ಮಾಡಿ ರೆಡಿ ಆದೆ. ಬೆಣ್ಣೆ ಹೊಳದಲ್ಲಿ ಯಾಕೆ ಸ್ನಾನ ಮಾಡ್ತಾರೆ ಅಂದ್ರೆ ನಿಮ್ಮ ಪಾಪ ಪುಣ್ಯ ಏನಿರುತ್ತೆ ಎಲ್ಲ ಪರಿಹಾರ ಆಗ್ತೈತಂತ ಇಲ್ಲಿರೋ ದೇವ್ರ ಮೇಲಿರೋ ಎಲ್ಲ ಜನರ ನಂಬಿಕೆ. ಸ್ನಾನ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಹೋಗ್ಬೇಕಾದ್ರೆ ಇದ್ದೆ ನೋಡಿದ್ದೆ, ಇಲ್ಲಿನ ಊರಲ್ಲಿ ಎಲ್ಲ ಆಟಗಳು ಇರ್ತವೆ, ಇಲ್ಲಿ ಮಾತ್ರ ಎಲ್ಲ ಜಟಕ ಬಂಡಿ ಇರುತ್ತೆ ನೋಡಿ. ಫೈನಲಿ ದೇವ್ರ ದರ್ಶನ ಮಾಡಕ್ ಹೋಗ್ತಾ ಇದೀವಿ. ಎಲ್ಲ ದೇವ್ರ ಹತ್ರ ಕಾಯಿ ಉದ್ದ ಕಡೆ ಒಯ್ದ್ರೆ ಇಲ್ಲಿ ಮಾತ್ರ ಸಕ್ಕರೆ ಒಯ್ತಾರೆ ಎಲ್ಲ ಜನರು. ಫೈನಲಿ ದೇವಸ್ಥಾನ ಹತ್ರ ಬಂದೆ ನೋಡಿ. ಇದೇ ನೋಡಿ ಯಮನೂರಪ್ಪ ದೇವಸ್ಥಾನ. ಜನ ನೋಡಿ ಯಾವ ರೀತಿ ಇದ್ರೆ ಜನ ಸಾಗರನೆ ಕಲ್ತು ಬಿಟ್ಟಿದೆ. ನಾವು ಬರತಡಿಯಲ್ಲ, ನಾವು ಲೈನಿಂಗ್ ನಿಂದಿರ್ಬೇಕಾಯ್ತು. ಫೈನಲಿ ದೇವ್ರ ಹತ್ರ ಬಂದಿದ್ದೀನಿ ನೋಡಿ. ಇದೇ ನೋಡಿ ದೇವ್ರು. ಇಲ್ಲಿರೋ ದಾರತ ಅಂದು ದೇವ್ರ ಹತ್ರ ಕಟ್ಟಿದ್ರೆ ಏನ್ ಅನ್ಕೊಂಡಿರ್ತೋ ಅದು ನೆರವೇರುತ್ತೆ ಅನ್ನೋ ಇಲ್ಲಿರೋ ಜನರ ನಂಬಿಕೆ. ನಾನು ಕೂಡ ಕಟ್ಟಿದ್ದೇನೆ, ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತಂದು. ಫೈನಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದೆ ನೋಡಿ. ಜನ ಇನ್ನೂ ದರ್ಶನ ಹೋಗ್ತಿದ್ದಾರೆ. ಕ್ಷಮೆ ಇರಲಿ, ವಿಡಿಯೋ ಮಾಡಕ್ ಆಗಿಲ್ಲ ಅಲ್ಲಿ ದೇವಸ್ಥಾನ ಹತ್ರ ಒಳಗಡೆ. ಆಮೇಲೆ ಹೊರಗಡೆ ಬಂದು ಮತ್ತೆ ಸಕ್ಕರೆ ಉದ್ದ ಕಡೆ ತಗೊಂಡು ಇಲ್ಲಿರೋ ಇನ್ನೊಂದ್ ದೇವ್ರಿಗೆ ಹೋಗ್ತಾ ಇದೀವಿ. ಇಲ್ಲಿರೋ ಆ ದೇವ್ರು ಅವರ ತಮ್ಮ. ಇಲ್ಲಿ ಕೂಡ ಜನ ನೋಡಿ ಯಾವ ರೀತಿ ಇರೋದು, ಜನ ಸಾಗರನೆ ಕಲ್ತ್ಬಿಟ್ಟಿದೆ. ಮತ್ತೆ ನಾವು ಬರತಟಿಯಲ್ಲ, ಮತ್ತೆ ಇಲ್ಲಿ ಕ್ಯೂ ನಿಂದಿರ್ಬೇಕು ನೋಡಿ ಒಳಗಡೆ ಹೋಗೋಕೆ. ಒಳಗಡೆ ದರ್ಶನ ಪಡೆಯೋಕೆ ಹಾಗೆ ಕ್ಯೂ ನಿಂದ ಮುಂದೆ ಹೋಗ್ತಾ ಇದೀವಿ ಎಲ್ರು. ಅಲ್ಲಿ ದೇವರ ಆಶೀರ್ವಾದ ಪಡ್ಕೊಂಡು ಹೊರಗಡೆ ಬಂದ್ವಿ. ಕ್ಷಮೆ ಇರಲಿ ಮತ್ತೊಮ್ಮೆ, ಯಾಕಂದ್ರೆ ಇಲ್ಲಿ ಕೂಡ ವಿಡಿಯೋ ಮಾಡಕ್ ಆಗಿಲ್ಲ, ಯಾಕಂದ್ರೆ ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ. ಫೈನಲಿ ದರ್ಶನ ಪಡ್ಕೊಂಡು ನಾವ್ ಬಂದಿದ್ವಿ ಜಾತ್ರೆಗೆ. ನಮ್ಮ ಹುಡುಗ ಏನೋ ತಾಡ್ತೀನಿ ಅಂತ ಅದಕ್ಕೆ ಜಾತ್ರೆ ಕರ್ಕೊಂಡ್ ಬಂದ. ನಾನು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಫೈನಲಿ ಜಾತ್ರೆ ಎಲ್ಲ ತಗೊಂಡು ನಾವು ಹೋಗ್ತಾ ಇದೀವಿ ನಮ್ಮ ಊರಿಗೆ. ನಾವು ಫೈನಲಿ ಟ್ರೈನ್ ಅಲ್ಲಿ ಹೋಗ್ತಾ ಇದ್ವಿ. ಟ್ರೈನ್ ಇಂದ ಹೊರಗಡೆ ಬಂದು ನೋಡಿದ್ನೋ ಇದು ಯಾವ ಊರಂತ ನನಗೆ ಗೊತ್ತಾಗ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ ಮಂಜು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈ ಮಂಜು ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ. ಈ ಮಂಜು ನೋಡಿದ್ರೆ ನನಗೆ ಒಂದ್ ಸಾಂಗ್ ನೆನಪಾಗ್ತಿದೆ ನೋಡಿ. ಮುಂಜಾನೆ ಮಂಜಲ್ಲಿ ಮುಂಜಾನೆ ಅನ್ನೋಷ್ಟ್ರಲ್ಲಿಗೆ ಮುಂಜಾನೆ ಆಗ್ಬಿಡ್ತು. ಈ ಪ್ಲೇಸ್ ನೋಡಿದ್ರೆ ಯಾರಾದ್ರೂ ನೋಡಿದ್ರೆ ಕಮೆಂಟ್ ಮಾಡಿ ಈ ಪ್ಲೇಸ್ ಎಲ್ಲಿದೆ ಅಂತಂದು. ಫೈನಲಿ ನಮ್ಮೂರಿಗೆ ನಾವು ಹೋಗ್ತಾ ಇದೀವಿ ನೋಡಿ. ಫೈನಲಿ ನಮ್ಮ ಹೊಸಪೇಟೆ ಜಂಕ್ಷನ್ ಬಂದ್ಬಿಡ್ತು ನೋಡಿ. ನಮ್ಮೂರಿಗೆ ನಾವು ಬಂದ್ರೆ ತುಂಬಾನೇ ಖುಷಿ ಇರುತ್ತೆ ನೋಡಿ. ಹಾಗೆ ವಿಡಿಯೋ ಯಾರ್ಯಾರು ನೋಡ್ತಾರೋ ಒಂದು ಫಾಲೋ ಮಾಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.